ಹೆಲ್ಲೋ ಅಂತ ಮಸ್ಜಿದ್ ಶಾರುಖ್. ಇವತ್ತು ಬಂದು ಬೆಂಗಳೂರಿನ ಫೇಮಸ್ ಬಿರಿಯಾನಿ ಸ್ಪಾಟ್ಸ್ ನ ವಿಸಿಟ್ ಮಾಡಿ. ಬಿರಿಯಾನಿ ವಾಸ್ ವೆರಿ ಸ್ಪೈಸಿ, ಫೆಲ್ಟ್ ಲೈಕ್ ಈಟಿಂಗ್ ಚಿಲ್ಲಿ ಅಂತ. ಸಾಕಾಯ್ತಪ್ಪ, ಅಲ್ಲಿ ಅಷ್ಟು ಜನ ಸಾಗರ. ಮಾರ್ಕೆಟ್ ಅಲ್ಲಿ ಇಲ್ಲ, ಮೆಜೆಸ್ಟಿಕ್ ಅಲ್ಲಿ ಇಲ್ಲ, ಹೊರಗಡೆ ತುಂಬಾ ಐತೆ. ಸ್ಯಾಟಿಸ್ಫೈ ಮಾಡಕ್ ನಿಮಗೆ ಇಲ್ಲಿ ಸಾಧ್ಯವೇ ಇಲ್ಲ. ಲಿಟರಲಿ ದಿಸ್ ಇಸ್ ಒನ್ ಆಫ್ ದಿ ಓವರ್ ಹೈಪ್ಡ್ ಪ್ಲೇಸ್. ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಬಂದು ನಮ್ಮ ಈಟಿಂಗ್ 5 ಸ್ಟಾರ್ ರೇಟೆಡ್ ಬಿರಿಯಾನಿನ ಪಾರ್ಟ್ 2 ಕಂಟೆಂಟ್. ಪಾರ್ಟ್ 1 ತುಂಬಾ ಜನ ನೋಡಿರ್ತೀರಾ, ಸಪೋರ್ಟ್ ಮಾಡಿದೀರಾ. ನಿಮ್ ಕಡೆಯಿಂದ ಒಂದಷ್ಟು ರೆಕಮೆಂಡೆಡ್ ಆ ಒಂದು ಪ್ಲೇಸಸ್ ಹುಡುಕಿದ್ದೀನಿ, ಅದು ಬಂದು ಈ ಒಂದು ವಿಡಿಯೋ ಬರುತ್ತೆ. ಫಸ್ಟ್ ಬಂದಿರೋ ಸ್ಪಾಟ್ ಬಂದು ನಾವು RNR ಬಿರಿಯಾನಿ ಅಂತ. ಸೊ ಇಲ್ಲಿ ಬಂದು ಒಂದಷ್ಟು ಪಾಸಿಟಿವ್ ರಿವ್ಯೂಸ್ ಬಂದಿದೆ, ನೆಗೆಟಿವ್ ರಿವ್ಯೂಸ್ ಬಂದಿದೆ. ಸೊ ಎವ್ರಿಥಿಂಗ್ ಇಸ್ ಟಾಪ್ ನಾಚ್, ಮಸ್ಟ್ ಟು ಟ್ರೈ. ಚಿಕನ್ ದಮ್ ಬಿರಿಯಾನಿ, ಮಶ್ರೂಮ್ ದೊನ್ನೆ ಬಿರಿಯಾನಿ, ಎನಿ ಒನ್ ಬಿರಿಯಾನಿ ಅಂತ ಹಾಕವ್ರೆ. ಓಕೆ, ಏನಪ್ಪ ಹಾಕವ್ರೆ, ಆರ್ಡರ್ಡ್ ನಲ್ಲಿ ಫ್ರೈ, ನಾಟಿ ಚಿಕನ್ ರೋಸ್ಟ್ ಅಂಡ್ ಬಿರಿಯಾನಿ ಓನ್ಲಿ. ದ ಬಿರಿಯಾನಿ ಇಸ್ ಗುಡ್, ರಿಮೈನಿಂಗ್ 2 ಐಟಮ್ಸ್ ಆರ್ ನಾಟ್ ಗುಡ್ ಅಂತ ಹಾಕವ್ರೆ. ದಟ್ ಇಸ್ ಫೈನ್. ಅಂಡ್ ದ ಕಬಾಬ್ ಟೇಸ್ಟೆಡ್ ಗುಡ್, ಬಟ್ ಬಿರಿಯಾನಿ ವಾಸ್ ವೆರಿ ಸ್ಪೈಸಿ, ಫೆಲ್ಟ್ ಲೈಕ್ ಈಟಿಂಗ್ ಚಿಲ್ಲಿ ಅಂತ. ಅಲ್ಲೋಗಿ ನೋಡೋಣ ಹೇಗಿದೆ ಅಂತ. ಅಂಡ್ ಇನ್ನೊಬ್ರು ಬಂದು ಗುಡ್ ಸರ್ವಿಸ್ ಇಲ್ಲ, ಆರ್ಡರ್ಡ್ ಚಿಕನ್ ಬಿರಿಯಾನಿ ಬಟ್ ದೇ ಗೇವ್ ಪನ್ನೀರ್ ಬಿರಿಯಾನಿ ಅಂತ ಹಾಕವ್ರೆ. ಸೊ ದೀಸ್ ಆರ್ ದಿ ಥಿಂಗ್ಸ್ RNR ಬಿರಿಯಾನಿ ಬಗ್ಗೆ ಬಂದಿರೋದು. ಸೊ ನಾವು ಬಂದಿರೋ ಔಟ್ಲೆಟ್ ಬಂದು ಜಯನಗರ್ 4th ಬ್ಲಾಕ್ ಅಲ್ಲಿ ಇರೋದು. ಸೊ ಇನ್ನ ಇವ್ರ ಔಟ್ಲೆಟ್ RT ನಗರಲ್ಲೂ ಐತೆ. ಬ್ಲೈಂಡ್ ನೋಟ್ ವಿಲ್ ಗೋ ಟು RNR ಬಿರಿಯಾನಿಗೆ ಹೋಗೋಣ. ಇಲ್ಲಿ ಬಂದಿದ ತಕ್ಷಣ ಒಂದು ಮೆನ್ಯೂ ಬುಕ್ ಕೊಟ್ಟವ್ರೆ. ಸೊ ಒಬ್ರು ಬಂದು ಆರ್ಡರ್ ತಗೊಂತಾರೆ ಅಂತ ಹೇಳವ್ರೆ. ನಾವು ಬಂದಿರೋದು ಮೇನ್ಲಿ ಎಂತಕ್ಕೆ, ಬಿರಿಯಾನಿ ಬಂದಿಕ್ಕಲ್ಲ. ಸೊ ಬಿರಿಯಾನಿ ಮಾತ್ರ ಆರ್ಡರ್ ಮಾಡೋಣ. ಇಲ್ಲಿ ಚಿಕನ್ ಬಿರಿಯಾನಿ, ವೆಜ್ ಅಲ್ಲೂ ಬಿರಿಯಾನಿ ಐತೆ ಅಂತ ಹೇಳಿದ್ರು. ನಾವು ಒಂದು ಜಸ್ಟ್ ಚಿಕನ್ ಅಲ್ಲಿ ಮಾತ್ರ ಆರ್ಡರ್ ಮಾಡೋಣ. ಸೊ ಒಂದು ಚಿಕನ್ ಬಿರಿಯಾನಿ. ಇಲ್ಲಿ ಬಂದಿದ ತಕ್ಷಣ ಮೇನ್ಲಿ ಫಸ್ಟ್ ಒಂದು ಸೀಸನ್ ಗೊತ್ತಾ, ಇವರ ಆಂಬಿಯನ್ಸ್ ಅಂಡ್ ಒಂದು ವೆಲ್ಕಮಿಂಗ್. ಸೊ ಲೆಟ್ಸ್ ಸಿ ಆ ಬಿರಿಯಾನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೊ ರಿವ್ಯೂಸ್ ನೋಡಿದಾಗ ಒಂದಷ್ಟು ಟಾಪ್ ರಿವ್ಯೂಸ್ ಇತ್ತು, ಒಂದಷ್ಟು ಬ್ಯಾಡ್ ರಿವ್ಯೂಸ್ ಇತ್ತು. ಸೊ ವಿಲ್ ಸಿ ಆ ಒಂದು ಟೇಸ್ಟ್ ಮೇನ್ಲಿ ನೋಡ್ತಿರ್ಬೋದು. ಸೊ ಒಂದು ಸಿಂಗಲ್ ಪೋರ್ಷನ್ ಆಫ್ ಒಂದು ಬಿರಿಯಾನಿ ತಗೊಂಡಿದೀವಿ. ಆರಾಮ್ಸೆ ನನಗನ್ಸಂಗೆ ಇಬ್ಬರು ಆರಾಮಾಗಿ ತಿನ್ಬಹುದು, ಅಷ್ಟೊಂದು ಕ್ವಾಂಟಿಟಿ ಎಲ್ಲ ಕೊಟ್ಟವ್ರೆ. ಅಂಡ್ ಪೀಸಸ್ ಬಂದು ಒಂದು ಆರಾಮ್ಸೆ ಒಂದು 3 to 4 ಪೀಸಸ್ ಅಷ್ಟು ಬಂದ್ಬಿಡುತ್ತೆ. ಸೊ ಇಲ್ಲಿ ನಾನು ಕೇಳ್ಪಟ್ಟಿರೋವರೆಗೆ ಆ ರಿವ್ಯೂಸ್ ಅಲ್ಲಿ ಬಂದು ಟೇಸ್ಟ್ ಬಂದು ಲೈಟ್ಲಿ ಚಿಲ್ಲಿ ಟೇಸ್ಟ್ ಕೊಡ್ತೈತೆ, ಖಾರ ಇದೆ, ಸ್ಪೈಸಿ ಅಂತ ತುಂಬಾ ಜನ ಹೇಳಿದ್ರಲ್ಲ. ಸೊ ಅದು ಐತಾ ಇಲ್ವಾ, ಅದನ್ನ ಮೇನ್ ಆಗಿ ನೋಡ್ಬೇಕಂತಾನೆ ಇಲ್ಲಿ ಬಂದಿದ್ದ ರೀಸನು. ಅಂಡ್ ಇಲ್ಲಿ ಬಂದು ಏನಂದ್ರೆ ಲೈಕ್ ಸುಮಾರು ನಮ್ಮ ಬೆಂಗಳೂರಲ್ಲೇ ಒಂದಷ್ಟು ಫೇಮಸ್ ಸ್ಪಾಟ್ಸ್ ಅಲ್ಲಿ ಇದು ಒಂದು ಲೊಕೇಟ್ ಆಗಿದೆ. ಸೊ ಅದಕ್ಕೋಸ್ಕರನೇ ರಿಯಲಿ ಟೇಸ್ಟ್ ಇಸ್ ಗುಡ್. ಬಟ್ ಏನಂತಂದ್ರೆ ತುಂಬಾ ಕಡೆ ಆ ದೊಣ್ಣೆ ಬಿರಿಯಾನಿ ನಾವು ಟೇಸ್ಟ್ ಮಾಡೋ ಟೈಮಲ್ಲಿ ಬೇಸಿಗೆ ಏನ್ ಗೊತ್ತಾ, ಆ ಸ್ಟಾರ್ಟ್ ಅಲ್ಲಿ ಮೈಲ್ಡ್ ಫ್ಲೇವರ್ ಇರುತ್ತೆ, ಹೋಗ್ತಾ 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 ಹಂಗೆ ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಬಂದು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಆ ಸ್ಪೈಸಿನೆಸ್, ಆ ಖಾರ ಇದೆಯಲ್ಲ, ಅದನ್ನ ಈಸಿಯಾಗಿ ಫೀಲ್ ಮಾಡ್ಬೋದು. ಸೊ ಆ ಕಮೆಂಟ್ ಏನ್ ಹಾಕವ್ರಲ್ಲ ಒಬ್ಬರು ರಿವ್ಯೂ ಹೇಳಿದ್ ಕರೆಕ್ಟ್ ಅಂತ ನಾನು ಹೇಳ್ತೀನಿ. ಅಂಡ್ ಬಿರಿಯಾನಿ ಬಗ್ಗೆ ಮೇನ್ಲಿ ಬಂದ್ರೆ ಆ ಲೈಟ್ ಆಗಿ ಆ ಒಂದು ಆಯಿಲ್ನೆಸ್ ಗೊತ್ತಾಗ್ತಾ ಇದೆ. ಆ ಪಂಚ್ ಆಫ್ ಖಾರ ಬಂದು ಸ್ವಲ್ಪ ಜಾಸ್ತಿನೇ ಇದೆ ಈ ಬಿರಿಯಾನಿಯಲ್ಲಿ. ಬಟ್ ಅದನ್ನ ಬಿಟ್ಟರೆ ಇಫ್ ಯು ಆರ್ ದೊಣ್ಣೆ ಬಿರಿಯಾನಿ ಲವರ್, ಸ್ಪೈಸಿನೆಸ್ ಇಷ್ಟಪಡ್ತೀರಾ, ಸ್ಪೈಸಿ ತಿನ್ನೋದು ಇಷ್ಟಪಡ್ತೀರಾ ಅಂತಂದರೆ ಡೆಫಿನೆಟ್ಲಿ ನಾನು ಟ್ರೈ ನೋಡಿರ್ಬೋದು. ಸ್ಪೈಸಿ ತಿಂದರೆ ನನಗೆ ದೇವರು ಆಟೋಮೆಟಿಕ್ಕಾಗಿ ಇಳಿಯುತ್ತೆ. ಸೊ ಅದು ನನಗೆ ಇದರಲ್ಲಿ ಈಸಿಯಾಗಿ ಫೀಲ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಶೇರ್ವಾ ಕೊಡ್ತಾರೆ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್. ಶೇರ್ವಾ ಜೊತೆ ಹೋಗಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಕಬಾಬು ತುಂಬ ಸ್ಪೆಷಲ್ ಅಂತೆ, ಬಟ್ ನನಗೆ ಬಿರಿಯಾನಿ ಟ್ರೈ ಮಾಡೋಣ ಅಂತ ಮೇನ್ಲಿ. ಆಹಾ, ಶೇರ್ವಾ ಚೆನ್ನಾಗಿದೆ. ಆ ಶೇರ್ವಾ ಜೊತೆ ಹೋದಾಗ ಆ ಸ್ಪೈಸಿನೆಸ್ ಏನಿರುತ್ತಲ್ಲ ಅದು ಲೈಟಾಗಿ ಸ್ವಲ್ಪ ಮೈಲ್ಡ್ ಆಗುತ್ತೆ ಆ ಫ್ಲೇವರ್ ವೈಸ್ ಬಂದಾಗ. ದಿಸ್ ಇಸ್ ವಾಟ್ RNR ಬಿರಿಯಾನಿ. ಆ್ಯಂಡ್ ಈ RNR ಬಿರಿಯಾನಿಗೆ ಔಟ್ ಆಫ್ 5 ನಾನು ಎಷ್ಟು ಕೊಡ್ತೀನಿ ಕೇಳಿದ್ರೆ ಐ ವಿಲ್ ಗಿವ್ 4 ಸ್ಟಾರ್ ಕೊಡ್ತೀನಿ. ನೆಕ್ಸ್ಟ್ ಸ್ಪಾಟ್ ಬಂದು ಹೋಟೆಲ್ ನವಯೋಗ. ಆಲ್ಮೋಸ್ಟ್ 4.2 ಸ್ಟಾರ್ ರೇಟಿಂಗ್ಸು, 5,000 ಪ್ಲಸ್ ರಿವ್ಯೂಸ್ ಇದೆ. ಆ್ಯಂಡ್ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲ ಬರೋಣ ಅಂತೆ. ಬೆಸ್ಟ್ ರೆಸ್ಟೋರೆಂಟ್ ಫಾರ್ ಐಕಾನಿಕ್ ಬಿರಿಯಾನಿ ಇನ್ ಟೌನು, ಗುಡ್ ಪ್ಲೇಸ್ ಟು ಹ್ಯಾವ್ ಲಂಚ್ ಇಫ್ ಯು ಆರ್ ಲೈಕ್ ಅರೌಂಡ್ ಮೆಜೆಸ್ಟಿಕ್ ಸುತ್ತಮುತ್ತ ಏರಿಯಾಗಿದ್ರೆ ಗುಡ್ ಪ್ಲೇಸ್ ಅಂತ ಹಾಕವ್ರೆ. ಆಮೇಲೆ ಒನ್ ಆಫ್ ದಿ ಬೆಸ್ಟ್ ಬಿರಿಯಾನಿ ಇನ್ ಬ್ಯಾಂಗ್ಳೂರ್ ಅಂತ ಹಾಕವ್ರೆ, ಅದು ನೋಡೋಣ. ನೆಗೆಟಿವ್ ಕಡೆ ಬಂದ್ರೆ ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಓಲ್ಡ್ ಚಾಮ್, ದ ಫುಡ್ ಇಸ್ ನಾಟ್ ಟೇಸ್ಟ್ ಆಸ್ ಬಿಫೋರ್ ಅಂತ ಹಾಕವ್ರೆ. ಆಮೇಲೆ ದ ಬಿರಿಯಾನಿ ಇಸ್ ನಾಟ್ ದಿ ಸೇಮ್ ಅದೇ ಕಮೆಂಟೆ. ಇನ್ನೊಂದು ಬಂದು ಮಟನ್ ಬಿರಿಯಾನಿಗೆ 260 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಅಂತ ಒಂದು ಕಮೆಂಟ್ ಬಂದೈತೆ. ಸೊ ಲೆಟ್ಸ್ ಸಿ ಆ ಮಟನ್ ಬಿರಿಯಾನಿ ಪ್ರೈಸ್ ಎಷ್ಟು ನೋಡೋಣ. ಇಲ್ಲಿ ಬಂದು ನನಗೆ ಗೊತ್ತಿರೋ ಮಟ್ಟಿಗೆ ಮಟನ್ ಬಿರಿಯಾನಿ ತುಂಬಾ ಸ್ಪೆಷಲ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಮಟನ್ ಬಿರಿಯಾನಿ ಇದೆಯಾ ಖಾಲಿ ಆಗಿದೆಯಾ ಗೊತ್ತಿಲ್ಲ. ಟೈಮ್ ಬಂದು 2 ಗಂಟೆ ಆಗ್ತೈತೆ. ಸೊ ಮಟನ್ ಬಿರಿಯಾನಿ ಇದ್ರೆ ಮಟನ್ ಬಿರಿಯಾನಿ ಟ್ರೈ ಮಾಡೋಣ, ಇಲ್ಲಾಂದ್ರೆ ಬೇರೆ ಯಾವ ಬಿರಿಯಾನಿ ಇದೆಯೋ ಅದನ್ನ ಟ್ರೈ ಮಾಡ್ಕೊಂಡು ಹೋಗೋಣ ಅಂತೆ. ಸೊ ಈಗ ಬಂದು ವಿಲ್ ಮೂವ್ ಟು ಹೋಟೆಲ್ ನವಯುಗ. ಸಾಕಾಯ್ತಪ್ಪ, ಅಲ್ಲಿ ಕುತ್ಕೊಂಡು ತಿನ್ನೋದಂತಿದ್ದು ಒಳಗಡೆ, ಬಟ್ ನಿಜ ಆಗಲ್ಲ. ಅಷ್ಟು ಜನ ಸಾಗರ, ಮಾರ್ಕೆಟಲ್ಲಿಲ್ಲ, ಮೆಜೆಸ್ಟಿಕಲ್ಲಿಲ್ಲ, ಹೊರಗಡೆ ತುಂಬ ಐತೆ. ನಿಜ ಸೈಕ್ ಅನಿಸ್ತಿತ್ತು. ಸೊ ಅದಕ್ಕೆ ಅಲ್ಲಿಂದ ಮೇನ್ಲಿ ಮಟನ್ ಬಿರಿಯಾನಿ ಇದೆ ಅಂತಂದ್ರು. ಸೊ ಮಟನ್ ಬಿರಿಯಾನಿ ಒಂದು ಪಾರ್ಸಲ್ ತೊಗೊಂಡಿದ್ದೀನಿ. ಆ್ಯಂಡ್ ಕಂಪೇರ್ ಟು ಫಸ್ಟ್ ಪ್ಲೇಸ್ ತಿಂದಿದ್ವಲ್ಲ, ಅಲ್ಲಿಂದ ಈ ಪ್ಲೇಸಲ್ಲಿ ಮಟನ್ ಬಿರಿಯಾನಿ ರೇಟೇ ತುಂಬ ಕಡಿಮೆ ಐತೆ. ನಾವು ಫಸ್ಟ್ ಪ್ಲೇಸಲ್ಲಿ ಎಷ್ಟು ತಿಂದಿದ್ದು 282ನಾ? ಓಕೆ, ಸೊ 282 ಫಾರ್ ಚಿಕನ್ ಬಿರಿಯಾನಿ ಅಲ್ವಾ.
ಆ್ಯಂಡ್ ಈ ಪ್ಲೇಸಲ್ಲಿ 264 ಮಟನ್ ಬಿರಿಯಾನಿ. ಸೊ ಆ ರೇಟಿಗೆ ಇಲ್ಲಿ ನಿಮಗೆ ಮಟನ್ ಬಿರಿಯಾನಿ ಸಿಗ್ಬಿಡುತ್ತೆ. ಜಸ್ಟ್ ಹ್ಯಾವ್ ಎ ಲುಕ್. ಘಮ ಘಮ ಅಂತ ಐತೆ. ಸೊ ದಿಸ್ ಪ್ಲೇಸ್ ಇಸ್ ನೋನ್ ಫಾರ್ ಅವರ ಆ ಒಂದು ಟೇಸ್ಟ್ ಪ್ಲಸ್ ಮಟನ್ ಬಿರಿಯಾನಿಗೆ ತುಂಬ ಹೆಸರು ಪಟ್ಟಿರೋ ಒಂದು ಜಾಗ. ಪ್ಲೇನ್ ಆಗಿ ರೈಸೇ ಇಲಿಯಾನ ಪಾರ್ಸಲ್ ತೊಗೊಂಡ್ರೆ ಜಲ್ದಿ ಬರುತ್ತೆ, ಮ್ಯಾಕ್ಸ್ ಒಂದು 5 ನಿಮಿಷ ಅಷ್ಟೇ. ಬಟ್ ಅಲ್ಲಿ ನೀವು ತಿನ್ನಕ್ಕೆ ಡೈನ್ ಇನ್ ಮಾಡಬೇಕಂತಂದರೆ ಡೆಫಿನೆಟ್ಲಿ ಮೋರ್ ದೆನ್ 20 ಮಿನಿಟ್ಸ್ ಆಗೇ ಆಗುತ್ತೆ. ಯಾಕಂದರೆ ಒಂದು ಫ್ಯಾಮಿಲಿ ಬಂದರೆ ಅದು ಖಾಲಿಯಾಗಿ ಹೋಗಬೇಕಲ್ಲ. ಬಿರಿಯಾನೀಸ್ ಅಥೆಂಟಿಕ್. ಇಲ್ಲಿ ಹೋಟೆಲ್ ನಮಗಲ್ಲಿ ನಿಮಗೆ ಸಿಗೋ ಬಿರಿಯಾನಿ ಬಂದು ಮೇನ್ಲಿ ಅಥೆಂಟಿಕ್ ಬೇಸಿನ ಒಂದು ಬಿರಿಯಾನಿ ಐತೆ. ಅದು ನನಗೆ ಇಷ್ಟ ಆಯ್ತಪ್ಪ ಇಲ್ಲಿ. ಸೊ ಅವೆಲ್ಲ ನೀವು ಕನ್ಸಿಡರ್ ಮಾಡಿದ್ರೆ ಡೆಫಿನೆಟ್ಲಿ ಬಂದು ಟ್ರೈ ಮಾಡಿ. ಆ್ಯಂಡ್ ಪಾರ್ಕಿಂಗ್ಗೆ ಬಂದು ತುಂಬ ಇಲ್ಲಿ ಜಾಗ ಅಷ್ಟೊಂದು ಸಿಗಲ್ಲ. ಸೊ ಪಾರ್ಕಿಂಗ್ ಸ್ವಲ್ಪ ನೋಡಿ ಬರಬೇಕು ನೀವು. ಎಲ್ಲಾರ ದೂರದಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಬಂದು ನೀವು ಫಿಶ್ ಮಾಡ್ಬೋದು. ಪೀಸ್ ತಗೊಳ್ಳೋಣ ಬನ್ನಿ. ವಾಟ್ ಎ ಶಿಟ್ ಇಟ್ ಇಸ್. ಪೀಸ್ ತಗೊಳ್ಳೋಣ ಅಂತಂದರೆ ಬರೀ ಬೋನ್ ಬರ್ತೈತೆ. ಪೀಸ್ ಒಳಗಡೆ ಐತೆ. ಒಂದು ಚಿಕ್ಕ ಪೀಸ್ ಬಾಯಿಗೆ ಹೋದ್ರೂ ಅದನ್ನ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಪ್ಪ. ಚಿಕನ್ ಬಿರಿಯಾನಿ ತಿಂದು ಈಗ ನೆಕ್ಸ್ಟ್ ನಾವು ಮಟನ್ ಬಿರಿಯಾನಿ ತಿಂದಾಗ ಪರ್ಫೆಕ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರಲ್ಲಿ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಒಂದು 2 to 3 ಪೀಸಸ್ ಆಫ್ ಮಟನ್ ಬಿರಿಯಾನಿ ಪೀಸಸ್ ಬಂದ್ಬಿಡುತ್ತೆ ನಿಮಗೆ ಇದರಲ್ಲಿ. ಆ್ಯಂಡ್ ಮೈಲ್ಡ್ ಇರುತ್ತೆ ಫ್ಲೇವರ್. ಈಗ ನಾವು ಮೈಸೂರಿಗೆ ಹೋದರೆ ಅಲ್ಲಿನ ವೈಟ್ ಮಟನ್ ಪಲಾವ್ ಇರುತ್ತಲ್ಲ, ಸೇಮ್ ಕೈಂಡ್ ಆಫ್ ಸಿಮಿಲರ್ ಟೇಸ್ಟ್. ಬಟ್ ಏನಂತಂದರೆ ನಿಮಗೆ ಅತಿ ಸ್ಪೈಸಸ್ ಜಾಸ್ತಿ ಅದು ಇದರಲ್ಲಿಲ್ಲ. ಒಂದು ಮೈಲ್ಡ್ ಫ್ಲೇವರ್ ಕೊಡುತ್ತೆ. ಡೆಫಿನೆಟ್ಲಿ ಇಫ್ ಯು ವಾಂಟ್ ಟ್ರೈ ಒಂದು ಮೈಲ್ಡ್ ಫ್ಲೇವರ್ ಆಗಿರೋ ಬಿರಿಯಾನಿ ಟ್ರೈ ಮಾಡ್ಬೋದು ಅಷ್ಟೇ. ಮೈ ರೇಟಿಂಗ್ ಫಾರ್ ಈ ಒಂದು ಬಿರಿಯಾನಿಗೆ ಔಟ್ ಆಫ್ 5ಗೆ ಐ ಕ್ಯಾನ್ ಗಿವ್ 4.2 ಇನ್ಕ್ಲೂಡಿಂಗ್ ಆ್ಯಂಬಿಯನ್ಸ್, ವೇಟಿಂಗ್ ಟೈಮ್, ಆ ಒಂದು ಏನು ಹೇಳೋದು ವಾತಾವರಣ ಎಲ್ಲ ಸೇರಿಸಿನೇ. ವಿಲ್ ಮೂವ್ ಟು ನೆಕ್ಸ್ಟ್ ಜಾಗ ಬಂದು ಒಂದು ಲೆಜೆಂಡ್ರಿ ಜಾಗ. ಅದಕ್ಕೆ ಹೋಗೋಣ ಬನ್ನಿ. ನೆಕ್ಸ್ಟ್ ಸ್ಪಾಟ್ ಬಂದು SGS ಗುಂಡು ಪಲಾವ್, ವಿಚ್ ಇಸ್ ಲೆಜೆಂಡ್ರಿ ಹಾಟಿ ಪಲಾವ್. ಆ್ಯಂಡ್ ಇವರ ಬ್ರಾಂಚಸ್ ಬಂದು ಬೇಜಾನ್ ಕಡೆ ಇದೆ. ಓಕೆನಾ. ಸೊ ನಾವು ಬಂದು ಮೇನ್ ಔಟ್ಲೆಟ್ಗೆ ಬಂದಿದ್ವಿ, ಬಲೆಪೇಟೆ. ಇಲ್ಲೇ ತಾನೇ ಸ್ಪೆಷಲು, ಇಲ್ಲಿಂದ ತಾನೇ ನೆಕ್ಸ್ಟ್ ಬ್ರಾಂಚ್ಗಳಾಗಿದ್ದು. ಸೊ ಮೇನ್ ಬ್ರಾಂಚಿಗೆ ಬಂದರೆ ಆ ಟೇಸ್ಟ್ ಹೇಗಿರುತ್ತೆ ಅದನ್ನ ಮೇನ್ಲಿ ನೋಡೋಣ ಅಂತಾನೆ. ಸೊ ಕ್ರೌಡ್ ಜಾಸ್ತಿ ಇದೆ, ಟೈಮ್ ಬೇರೆ ನಮ್ಮ ಹತ್ರ ಇಲ್ಲ. ಅರ್ಧ ಗಂಟೆಯಲ್ಲಿ ಜಾಗನೇ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ಬಂದು ಒಟ್ಟಿನಲ್ಲಿ 2 ಆಪ್ಷನ್ ಇದೆ. ಒಂದು ಬಂದು ಇಲ್ಲೇ ಪಾರ್ಸಲ್ ತೊಗೋಬೋದು, ನೀವು ವಾಯ್ಸ್ ಕೇಳಿಸುತ್ತೆ ಎಲ್ಲ ಗೊತ್ತಿಲ್ಲ. ಇನ್ನೊಂದು ಬಂದು ಇಲ್ಲೇ ತೊಗೊಂಡು ತಿನ್ಬೋದು, ಇಲ್ಲಾಂದರೆ ಪಾರ್ಸಲ್ ತೊಗೋಬೋದು. ಸೊ ನಾವು ಇಲ್ಲಿಂದ ಪಾರ್ಸಲ್ ತೊಗೊಂಡು ಮೇಲೆ ಹೋಗ್ತೀನ, ಇಲ್ಲಾಂದರೆ ಇಲ್ಲೇ ತೊಗೊಳ್ಳೋಣ. ಆ ಕನ್ಫ್ಯೂಷನಲ್ಲೇ ಇದ್ದೀನಿ. ಲೆಟ್ಸ್ ಸಿ. ಆದರೆ ಪಾರ್ಸಲ್ ಇಲ್ಲಾಂದರೆ ಡೈರೆಕ್ಟಾಗಿ ಪ್ಲೇಟಲ್ಲೇ ಸರ್ವ್ ಮಾಡ್ಕೊಂಡು ಮೇಲೆ ಸೀಟಿಂಗ್ಸ್ ಇದೆ, ಮೇಲೆ ಹೋಗ್ತೀನಿ ನಾನು. ಪೋರ್ಷನ್ ಆಫ್ ಚಿಕನ್ ಪಲಾವ್ ಕೊಡ್ತಾರೆ, ಜೊತೆಗೆ ಒಂದು 1/2 ಮೊಟ್ಟೆ ಕೊಟ್ಟವ್ರೆ. ಭಾರಿ ಬಿಸಿ. ಟೇಸ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ರಿವ್ಯೂಸ್ ನೋಡ್ಕೊಳ್ಳೋಣ. ಒಬ್ರು ಬಂದು ವಾಟ್ ಎ ಟೇಸ್ಟ್, ಗುಂಡು ಪಲಾವ್ ಲವರ್ಸ್ ಮಸ್ಟ್ ವಿಸಿಟ್ ಅಂತ ಹಾಕವ್ರೆ. ಓಕೆ. ಇನ್ನೊಂದು ಬಂದು ಹ್ಯಾಡ್ ಎ ಮಟನ್ ಇನ್ ಚಿಕನ್ ಪಲಾವ್, ದ ಪಲಾವ್ ವಾಸ್ ಪ್ರಿಪೇರ್ಡ್ ವೆಲ್ ಅಂತ ಒಬ್ರು ಹಾಕವ್ರೆ. ಆ್ಯಂಡ್ ಈವನ್ ಪೀಸಸ್ ಇತ್ತು ಅಂತ ಒಬ್ರು ಹಾಕವ್ರೆ. ಆ್ಯಂಡ್ ಇನ್ನೊಬ್ರು ಬಂದು ಫೆಂಟಾಸ್ಟಿಕ್ ಬಿರಿಯಾನಿ, ಇಟ್ಸ್ ದಿ ಕರ್ನಾಟಕ ಪಲಾವ್ ಆರ್ ಪಲಾವ್ ಟೈಪ್ ಆಫ್ ಲೈಕ್ ಆ ಥರ ಒಂದು ಹಾಕವ್ರೆ. ಸೊ ಫೆಂಟಾಸ್ಟಿಕ್ ಅಂತ ಹಾಕವ್ರೆ. ಆ್ಯಂಡ್ ಈಗ ಹಂಗೆ ನಾವು ನೆಗೆಟಿವ್ ಕಡೆ ಬಂದರೆ ಫುಡ್ ಟೇಸ್ಟ್ ಇಸ್ ವೆರಿ ಬ್ಯಾಡ್, ಸರ್ವಿಸ್ ಇಸ್ ವೆರಿ ವರ್ಸ್ಟ್ ಅಂತ ಹಾಕವ್ರೆ. ಸೊ ಇನ್ನೊಬ್ರು ಬಂದು ಲೆಮನ್ ನಾಟ್ ಗಿವನ್ ಇನ್ ಪಲಾವ್. ಏನು ಬ್ರೋ, ಪಲಾವಲ್ಲಿ ಲೆಮನ್ ಕೊಟ್ಟಿಲ್ಲ ಅಂತ ಒಬ್ರು ಹಾಕಿದ್ದೀರಾ. ಆಮೇಲೆ ಇನ್ನೊಬ್ರು ಟೇಸ್ಟ್ ಇಸ್ ನಾಟ್ ಗುಡ್ ಅಟ್ ಆಲ್ ಅಂತ ಒಬ್ರು ಹಾಕವ್ರೆ. ಫೈನ್. ಈಗ ನಮ್ಮ ಪ್ರಕಾರ ಆ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇರಲಿ, ಇನ್ನೊಂದು ಬೈಟ್ ಹೋಗೋಣ. ಮೊದಲನೇ ಬೈಟು ಬಾಯಿಗೆ ತಕ್ಷಣವೇ ಆ ಗುಂಡು ಪಲಾವ್, ಝೀರೋ ಸಾಂಬಾರ್ ರೈಸ್ ಇದೆಯಲ್ಲ, ರೈಸಲ್ಲೇ ಒಂದು ಟೇಸ್ಟ್ ಅನ್ನೋದು ಇರುತ್ತೆ. ಆ ಟೇಸ್ಟ್ ನನಗೆ ಇದ್ರ ಬರ್ತೈತೆ. ಆ್ಯಂಡು ಅತಿ ಹೆಚ್ಚಾಗಿ ಬಾಯಿ ತುಂಬ ಒಂದು ಮೌತ್ ಫುಲ್ ಫ್ಲೇವರ್ಸ್, ಆ ಸ್ಪೈಸಸಿನ ಫ್ಲೇವರ್ಸ್ ಬಂದು ಜಾಸ್ತಿ ಬರುತ್ತೆ. ಚಿಕನ್ ಪೀಸ್ ಸಹ ನೋಡ್ತಿರ್ಬೋದು, ಅಷ್ಟೊಂದು ಟೆಂಡರಿ ಅಂತ ಹೇಳೋಕ್ಕಾಗಲ್ಲ. ಲೈಟಾಗಿ ಸ್ವಲ್ಪ ಹಾಡೇ ಐತೆ. ಐ ಕ್ಯಾನ್ ಫೀಲ್ ದಟ್. ಬಿರಿಯಾನಿ ಅಂತ ಕರಿಬೋದು, ಬಟ್ ಅಫಿಷಿಯಲ್ ಆಗಿ ಇಲ್ಲಿ ಪಲಾವ್ ಅನ್ನೋದು ತುಂಬ ಸ್ಪೆಷಲ್. ಸೊ ಪಲಾವ್ ಅಂತ ಬಂದಾಗ ಆ ಕೈಂಡ್ ಆಫ್ ಸ್ಪೈಸಸ್ ಬಂದು ನಿಮಗೆ ಜಾಸ್ತಿ ಫೀಲ್ ಆಗುತ್ತೆ.
ತುಂಬ ಆಯಿಲ್ ಅಂತ ಹಾಕಿದ್ರು. ಆಯಿಲಿನೆಸ್ ಬಂದು ನನಗೆ ಐ ಕ್ಯಾನ್ ಫೀಲ್ ದಟ್, ಕೈಯೆಲ್ಲ ಹಂಗೆ ಮಿಂಚ್ತೈತಲ್ಲ, ಸೊ ಅದು ಐ ಕ್ಯಾನ್ ಫೀಲ್ ದಟ್. ಬಟ್ ಅಷ್ಟು ತುಂಬ ಕಡಿಮೆ ಹೇಳೋ ರೀತಿ ಒಂದು ಪಲಾವ್ ಈ ಜಾಗ ಅಲ್ಲ. ಯು ಕ್ಯಾನ್ ಡೆಫಿನೆಟ್ಲಿ ಸ್ಪೈಸಸ್ ಇಷ್ಟಪಡ್ತೀರಾ, ಒಂದು ಮಸಾಲೆ ರೀತಿ ತುಂಬ ಜಾಸ್ತಿ ಇರಬೇಕು, ಮಸಾಲೆನೇ ರಿಚ್ ಆಗಿರ್ಬೇಕಂತಂದರೆ SGS ಗುಂಡು ಪಲಾವ್ ಬರ್ಬೋದು ನೀವು. ಗುಡ್. ಸೊ ಈ ಒಂದು ಗುಂಡು ಪಲಾವ್ಗೆ ನನ್ನ ರೇಟಿಂಗ್ ಬಂದು ಔಟ್ ಆಫ್ 5 ಎಷ್ಟು ಕೊಡ್ತೀನಿ ಅಂತ ಕೇಳಿದ್ರೆ ಐ ಕ್ಯಾನ್ ಗಿವ್ 3.9, ಇನ್ಕ್ಲೂಡಿಂಗು ಇವರ ಒಂದು ಆ್ಯಂಬಿಯನ್ಸ್ ಇರಲಿ. ದೇ ಹ್ಯಾವ್ ಲೈಕ್ ಒಟ್ನಲ್ಲಿ ಒಂದು 3 ಫ್ಲೋರ್ ಐತೆ. ಕೆಳಗಡೆ ನೀವು ಪ್ಯಾಕ್ ಮಾಡ್ಕೋಬೋದು ಪಾರ್ಸಲು, ಅಥವಾ ಡೈನಿಂಗ್ಗೋಸ್ಕರ ಅಂದರೆ ಅಲ್ಲಿಂದ ಹಂಗೆ ಪಕ್ಕದಲ್ಲಿ ಪ್ಲೇಟಿಂಗ್ ಇಕ್ಕವ್ರೆ, ಪ್ಲೇಟಲ್ಲಿ ಹಾಕ್ಕೊಂಡು ಡೈರೆಕ್ಟಾಗಿ ನೀವು ಮೇಲೆ ಹತ್ತಿದ್ರೆ ಈ ಥರ ಒಂದು ಸೀಟಿಂಗ್ಸಲ್ಲಿ ನಿಮಗೆ ಸರೌಂಡಿಂಗು ಈ ಜಾಗ ಇರ್ತದೆ. ಮೂಟು ಫೈನಲ್ ಸ್ಪಾಟ್ ಬಂದು ತಾಜ್ ಹೋಟೆಲ್. ಸೊ ತಾಜ್ ಹೋಟೆಲ್ ಬಿರಿಯಾನಿ ಇದಕ್ಕೆ ಅಂತ ಒಂದು ಏನು ಹೇಳೋದು, ಒಂದು ಐಕಾನಿಕ್ ಸ್ಪಾಟು, ಐಕಾನಿಕ್ ಬಿರಿಯಾನಿ ಪ್ಲೇಸ್ ಅಂತಲೇ ಕರಿಬೋದು. ಈಗ ಟಾಪ್ 4 ಬಿರಿಯಾನಿ ಪ್ಲೇಸಸಲ್ಲಿ ಇದನ್ನು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮೇ ಕವರ್ ಮಾಡೋಣ ಅಂತಿದ್ದೆ. ವಿಲ್ ಟ್ರೈ ಇವರ ಸ್ಪೆಷಲ್ ಚಿಕನ್ ಬಿರಿಯಾನಿ ಐತೆ, ಮಟನ್ ಐತೆ, ಹಲವಾರು ಫುಡ್ ಐಟಮ್ ಐತೆ. ಬಟ್ ನಾವು ಬಂದು ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ, ಓಕೆನಾ. ಚಿಕನ್ ಬಿರಿಯಾನಿ ಜೊತೆಗೆ ಇನ್ನೇನಾರ ಇದ್ದರೆ ಅದನ್ನ ಹಂಗೆ ಟ್ರೈ ಮಾಡಿ ನೋಡೋಣಂತೆ. ಆ್ಯಂಡ್ ಇದ್ರ ಬಗ್ಗೆ ರಿವ್ಯೂಸ್ ಬೇಜಾನ್ ಬಂದೈತೆ, ರಿವ್ಯೂಸ್ ಬಂದೈತೆ, ನೆಗೆಟಿವ್ ಬಂದೈತೆ, ಪಾಸಿಟಿವ್ ಬಂದೈತೆ. ಅದನ್ನು ನಿಮಗೆ ಅಲ್ಲಿ ಕುತ್ಕೊಂಡು ಬಿರಿಯಾನಿ ಟ್ರೈ ಮಾಡೋ ಟೈಮಲ್ಲಿ ನಿಮಗೆ ಅಲ್ಲಿ ತಿಳಿಸ್ತೀನಿ. ಸೊ ದಿಸ್ ಇಸ್ ಗೋನ್ ಬಿ ಒಂದು ವೈಂಡ್ ಅಪ್ ಫಾರ್ ನಮ್ಮ ಈ ಒಂದು ಟಾಪ್ 4 ಬಿರಿಯಾನಿ ಪ್ಲೇಸಸ್, ವಿಚ್ ಇಸ್ 5 ಸ್ಟಾರ್ ರೇಟೆಡ್ ಬಿರಿಯಾನಿ ಪ್ಲೇಸಸ್ ಇನ್ ನಮ್ಮ ಬೆಂಗಳೂರು. ಸುಮಾರು 11,000 ರಿವ್ಯೂಸ್ ಇದೆ ಈ ಒಂದು ಜಾಗಕ್ಕೆ. ಲಿಟರಲಿ ದಿಸ್ ಇಸ್ ಒನ್ ಆಫ್ ದಿ ಓವರ್ ಹೈಪ್ಡ್ ಪ್ಲೇಸು. ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಫೈನಲ್ ಸ್ಪಾಟ್ ಅಲ್ಲಿ ಚಿಕನ್ ಬಿರಿಯಾನಿ ತಗೊಂಡಿದ್ದೀವಿ. ಇವ್ರ ಹತ್ರ ಮಟನ್ ಬಿರಿಯಾನಿ ಸಿಗುತ್ತೆ ಅಂತ ಹೇಳಿದ್ರು, ಬಟ್ ನಾವು ಬಂದು ಚಿಕನ್ ಟ್ರೈ ಮಾಡ್ತಿದ್ದೀವಿ. ಸೊ ಲೈಟ್ ಆಗಿ ಒಂದಷ್ಟು ಪೋರ್ಷನ್ ಹಾಕೊಂತೀನಿ. ಇದು ಅಷ್ಟೇ ಐ ಥಿಂಕ್. ಸೊ ನೀವು ಒಂದು ಇಸ್ಕೊಂಡ್ರೆ ಆರಾಮಾಗೆ ಇಬ್ಬರು ಖಾಲಿ ಮಾಡ್ಬೋದು ಇದನ್ನು. ಸೊ ಆ ಒಂದು ಸೆಟ್ ಆಫ್ ಪೋರ್ಷನಲ್ಲಿ ನಿಮಗೆ ಇದನ್ನ ಅವ್ರು ಸರ್ವ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಇಲ್ಲಿ ಬಂದು ಕಬಾಬ್, ಲೈಕ್ ಇವರ ರಿವ್ಯೂಸ್ ನೋಡ್ತಿದ್ದಾಗ ಕಬಾಬ್ ಬಂದು ಭಾಳ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟೆ. ಇಫ್ ಯು ಆರ್ ಎ ಬಿರಿಯಾನಿ ಲವರ್ ದೆನ್ ಯು ಕ್ಯಾನ್ ಇಗ್ನೋರ್ ದಿಸ್ ಸರ್ವಿಸ್ ಆ್ಯಂಡ್ ಅಟ್ಮಾಸ್ಫಿಯರ್ ಅಂತ ಹಾಕವ್ರೆ. ಆ್ಯಂಡ್ ಇನ್ನೊಂದು ಬಂದು ಇನ್ ದಿ ಈವೆಂಟ್ ದಟ್ ದ ಬಿರಿಯಾನಿ ಇಸ್ ಯುವರ್ ಫಸ್ಟ್ ಲವ್, ಇಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ, ಅದರಲ್ಲೂ ಚಿಕನ್ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಹಾಕವ್ರೆ. ಆ್ಯಂಡ್ ಇನ್ನೊಬ್ರು ಬಂದು ಐಕಾನಿಕ್ ಪ್ಲೇಸ್ ಫಾರ್ ಬಿರಿಯಾನಿ ಅಂತ ಹಾಕವ್ರೆ. ಸೊ ಈ ಥರ ರಿವ್ಯೂಸು ಬಂದಿದೆ. ಆ್ಯಂಡ್ ಅದರ ಮೇಲೆ ವೆಸ್ಟ್ ಬಿಹೇರ್ ಆಫ್ ಸ್ಟಾಫ್ ಅಂತ ಹಾಕವ್ರೆ. ಆ್ಯಂಡ್ ವರ್ಸ್ಟ್ ಸರ್ವಿಸ್ ಅಂತ ಹಾಕವ್ರೆ. ಸೊ ಇವೆಲ್ಲ ಹೇಗಿದೆ ಇಲ್ಲಿ ಅನ್ನೋದೇ ಈಗ ನಮ್ಮ ಮೇನ್ ಒಂದು ಆ ಒಂದು ಇದು. ಸೊ ಲೆಟ್ಸ್ ಸಿ ಫಸ್ಟ್ ಬೈಟ್. ಆ್ಯಕ್ಚುಲಿ ಇವ್ರು ಬಿರಿಯಾನಿ ಮಾಡೋದು ಬಂದು ವುಡ್ ಫೈರಿಂದ. ಆ್ಯಂಡ್ ಒಂದು ರೀತಿ ನನಗೆ ಹೆಂಗೆ ಗೊತ್ತಾ ಈ ಪ್ಲೇಸು ಒಂದು ನಾಸ್ಟಾಲ್ಜಿಯಾ ಫೀಲು. ಯಾಕಂತಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಇಲ್ಲೇ ಕರ್ಕೊಬರ್ತಿದ್ರು ಫ್ಯಾಮಿಲಿ ವೈಸಿಂದ. ಈ ಕಡೆ ಶಿವಾಜಿನಗರೆಲ್ಲ ಬರ್ತಿದ್ರೆ ಈ ಜಾಗ ಮಿಸ್ ಮಾಡದೆ ನಾವು ಟ್ರೈ ಮಾಡ್ತಿದ್ವಿ ಆ ಟೈಮಲ್ಲೆಲ್ಲ. ಸೊ ಅದೊಂದು ರೀತಿ ಗೋ ಟು ಪ್ಲೇಸ್ ಇತ್ತು. ಸೊ ದಿಸ್ ವಾಟ್ ನಾವು ಒಂದು ಐಕಾನಿಕ್ ಒಂದು ಸ್ಪಾಟ್ ಅಂತೀವಲ್ಲ, ಆ ಥರ ಒಂದು ಸ್ಪಾಟು. ಇಫ್ ಯು ಕಮ್ ಟು ಬಿರಿಯಾನಿ ಆ್ಯಂಡ್ ಪೀಸಸ್ ಲೈಕ್ ಇನ್ನೊಂದು ಸ್ವಲ್ಪ ಚೂವಿನೇ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಅಷ್ಟೊಂದು ಟೆಂಡರಿ ಇಲ್ಲ, ಲೈಟಾಗಿ ಚೂವ್ ಮಾಡಲೇಬೇಕು ನೀವು. ನನಗೆ ಕಬಾಬಲ್ಲಿ ಬಂದಾಗ ಸಖತ್ ಟೆಂಡರಿ ಆಗೈತೆ. ಜಾಸ್ತಿ ಈ ಒಂದು ಹಿಟ್ಟು ಅಂತಾರಲ್ಲ, ಆ ಕಾರ್ನ್ಫ್ಲೋರ್ ಹಿಟ್ಟು ಅದು ಕಡಿಮೆ ಐತೆ ಇದರಲ್ಲಿ. ಲಿಟ್ಸ್ ಹೇಗಿದೆ ಅಂತ ಬೈಟಲ್ಲೇ ಆ ಗರಿಗರಿಯಾಗಿರೋ ಒಂದು ಫೀಲ್ ಬರುತ್ತೆ ಇದರಲ್ಲಿ. ಕಬಾಬ್ನಲ್ಲಿ ಮತ್ತಷ್ಟು ಟ್ರೈ ಮಾಡ್ಬೋದು. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದಕ್ಕೆ ನಾನು ಕೊಡೋ ರೇಟಿಂಗ್ ಬಂದು ಔಟ್ ಆಫ್ 5 ಬಂದು ಐ ವಿಲ್ ಗಿವ್ 3.8, ಓಕೆನಾ. ಬಿಕಾಸ್ ಏನಕ್ಕಂತ ಕೇಳ್ತೀರಾ, ಇಲ್ಲಿನ ವೆಯ್ಟಿಂಗ್ ಟೈಮ್ ಬಂದು ನಿಮಗೆ ಜಾಸ್ತಿ ತೊಗೊಳುತ್ತೆ, ಒಂದು ಪಾಯಿಂಟು. ಇನ್ನೊಂದು ಅಟ್ಮಾಸ್ಫಿಯರ್ಗೂ ಒಂದು ಪಾಯಿಂಟ್ ಕೊಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಟೇಬಲ್ ಸಿಗೋದು ತುಂಬ ಕಷ್ಟ. ಸೊ ನೀವು ಬಂದು ಆರ್ಡರ್ ಮಾಡಾದ್ಮೇಲೆ 20 ನಿಮಿಷಕ್ಕಿಂತ ಮೇಲೂ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಅಷ್ಟು ಜನ ಬರ್ತಾವ್ರೆ ಅಂತಂದರೆ ಇವರ ಸರ್ವಿಸು ಲೇಟ್ ಆಗುತ್ತೆ, ಅದು ಒಂದು ರೀಸನ್ ಬರುತ್ತೆ. ಜೊತೆಗೆ ಇವೆಲ್ಲ ಆ್ಯಡಪ್ಸ್ ಇವೆಲ್ಲ ಬಂದೇ ಬರುತ್ತೆ. ಆಲ್ರೈಟ್, ನಮ್ಮ ಟಾಪ್ 4 ಪ್ಲೇಸಸ್ನ ಕವರ್ ಮಾಡಿದ್ವಿ. ಸೊ ನನಗೆ ಮೇನ್ಲಿ ಬಂದು ಈ ತಾಜ್ ಹೋಟೆಲ್, ಸೊ ಇದರ ಬಗ್ಗೆ ಮಾತಾಡಬೇಕಂತಂದರೆ ಬಿರಿಯಾನಿ ವಾಸ್ ನಾನು ಹಂಗೆ ಎಕ್ಸ್ಪೆಕ್ಟ್ ಮಾಡ್ಕೊ ಬರಬೇಡಿ. ಬ್ಲೈಂಡಾಗಿ ಬನ್ನಿ, ಜಸ್ಟ್ ಟೇಸ್ಟ್ ಮಾಡ್ಕೊಂಡೋಗಿ ನಿಮಗೆ ಓಕೆ ಅಂತ ಫೀಲ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ಯು ಕಾಂಟ್ ಲೈಕ್ ನಿಮಗೆ ಅದನ್ನು ಏನು ಹೇಳೋದು ಸ್ಯಾಟಿಸ್ಫೈ ಮಾಡ್ತಾರಲ್ಲ, ಆ ಥರ ಸ್ಯಾಟಿಸ್ಫೈ ಮಾಡೋಕ್ಕೆ ನಿಮಗೆ ಇಲ್ಲಿ ಸಾಧ್ಯವೇ ಇಲ್ಲ. ಸೊ ಜಸ್ಟ್ ಓಕೆ ಥರ ನನಗೆ ಟೇಸ್ಟ್ ಅನಿಸು. ಬಟ್ ಕಬಾಬ್ ಬಂದು ಭಾಳ ಚೆನ್ನಾಗಿತ್ತು. ಸೊ ಕಬಾಬ್ಗೋಸ್ಕರ ಖಂಡಿತ ಇಲ್ಲಿ ಟ್ರೈ ಮಾಡ್ಬೋದು. ನಿಮಗೆ ಚೆನ್ನಾಗಿತ್ತಪ್ಪ ಕಬಾಬು, ಇಷ್ಟ ಆಯ್ತಾ? ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟ್ 1 ವಿಡಿಯೋಗೆ ಒಂದು ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ಇನ್ನು ರೀಚ್ ಆಗ್ತಾ ಇದೆ. ಅದೇ ರೀತಿ ಸಪೋರ್ಟು ಈ ವಿಡಿಯೋಗೂ ಕೊಡಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ 3 ವಿಡಿಯೋ ಇದ್ರ ರಿಲೇಟೆಡ್ ಮಾಡೋದಾ ಬೇಡ ಅಂತೇಳಿ, ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಬೇಜಾನ್ ಪ್ಲೇಸಸ್ ಇದೆ ಬಿರಿಯಾನಿನ ಕವರ್ ಮಾಡಬೇಕಂತಂದ್ರೆ. ಸೊ ದಿಸ್ ಇಸ್ ಲೈಕ್ ಗೋನ್ ಬಿ ನಮ್ಮ ಪಾರ್ಟ್ 2 ವಿಡಿಯೋ. ಪಾರ್ಟ್ 3 ವಿಡಿಯೋ ಬೇಕಂತಂದ್ರೆ ಕೆಳಗಡೆ ಕಮೆಂಟ್ ಹಾಕಿ. ಇನ್ನು ಯಾವ ಥರ ವಿಡಿಯೋ ಮಾಡೋಣ ಫುಡ್ಡಿನ ಬಗ್ಗೆ, ಅಂದರೆ ಲೈಕ್ ಬ್ರೇಕ್ಫಾಸ್ಟ್ ಪ್ಲೇಸಸ್ ಮಾಡೋಣವಾ ಅಥವಾ ಡಿನ್ನರ್ ಪ್ಲೇಸಸ್ ಮಾಡೋಣವಾ, ಇವೆಲ್ಲ ಸ್ವಲ್ಪ ಕೆಳಗಡೆ ಕಮೆಂಟಲ್ಲಿ ಹಾಕಿ. ಖಂಡಿತ ನಾವು ಆ ಒಂದು ಪ್ಲೇಸಸ್ಗೆ ಹೋಗಿ ಅದನ್ನು ನಾವು ವಿಸಿಟ್ ಮಾಡಿ ಅದನ್ನು ಟ್ರೈ ಮಾಡಿ ನೋಡೋಣ ಅಂತೆ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಬೈ ಫ್ರಮ್ ಶರ್.